ಕಳೆದ ಅಧಿವೇಶನದಾಗ ಹೇಳಿದ್ರು, ನೀವು ಏನು ಮಾಡಕ್ಕಂತೀರಿ ಎಲ್ಲ ಗೊತ್ತೈತೆ, ನಾಟಕ ಕಂಪನಿ ಇದ್ದಂಗೆ ಉಗ್ರ ಹೋರಾಟ, ತೀವ್ರ ಹೋರಾಟ, ತನಿಖೆಗೆ ಆಗ್ರಹ, ಆಮೇಲೆ ಗಪ್ಚುಪ್ಪು ಫೋನ್ ಹಚ್ಚಿ ಸಾರಿ ರೀ ಪಕ್ಷದಲ್ಲಿ ಇದ್ರು ಮಾತಾಡಿ ಅಂತಂದು ಹೇಳಿ ನಿಮ್ಮ ಪಕ್ಷದ ಅಧಿಕೃತ ನಾಯಕರು ಅಧಿವೇಶನದಲ್ಲಿ ಇರುತ್ತೆ. ಈಗ ಭಯ ಪಟ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯನ ಬಿಜೆಪಿ ಮಾಡ್ತಾ ಇದ್ದಾರೆ. ಅಲ್ಲ, ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ನಾಯಕರು ಹೇಳಕ್ಕಂತ. ಅದು ಬಿಡಿ, ಅದನ್ನು ನೀವು ಯಾರೋ ಒಬ್ಬರು ಮಾತಾಡಿದ್ದನ್ನು ನಾನು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಧಿಕೃತವಾಗಿ ಒಬ್ಬ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ನಾನು. ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರು, ನಮ್ಮ ಶಾಸಕರುಗಳು, ನಮ್ಮ ಪಕ್ಷದ ತೀರ್ಮಾನ ಏನಿದೆ ಅದು ಏನಿದೆ ಅಂತಕ್ಕಂಥದ್ದು ನೀವು ಗಮನಿಸಬೇಕು. ಯಾರೊಬ್ಬರು ಹೇಳಿರ್ತಕ್ಕಂಥ ವೇದಿಕೆಗಳಲ್ಲ, ಅವರು ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಡೆಮಾಕ್ರಸಿನಲ್ಲಿ ಅವಕಾಶ ಇದೆ, ಮಾಡಿರ್ತಾರೆ, ಪ್ರಶ್ನೆ ಬೇರೆ. ಅದನ್ನು ಪಕ್ಷದ ವರಿಷ್ಠರು ಗಮನಿಸ್ತಾ ಇರ್ತಾರೆ. ಬಟ್ ನಮ್ಮ ಪಕ್ಷ ಅಧಿಕೃತವಾಗಿ ಈ ವಿಷಯವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಪ್ರತಿ ಹಂತದಲ್ಲಿ ಹೋರಾಟ ಮಾಡಿದ್ದೇವೆ, ಪ್ರತಿ ವಿಷಯಕ್ಕೆ ನಾವು ಹೋರಾಟ ಮಾಡಿದ್ದೇವೆ, ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ, ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ. ಪೊಲೀಸ್ ಲಾಠಿ ಏಟುಗಳನ್ನು ತಿಂದಿದ್ದಾರೆ ನಮ್ಮ ಕಾರ್ಯಕರ್ತರು. ಅನೇಕ ಕಡೆ ಪೊಲೀಸರು ನಮ್ಮ ಕಾರ್ಯಕರ್ತರನ್ನ, ಈವನ್ ಮಹಿಳಾ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ತಗೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದನ್ನು ನಾವು ಯಾರು ಕೂಡ ಹೆದರಿಲ್ಲ, ನಮ್ಮ ಶಾಸಕರು ಹೆದರಿಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ಹೋರಾಟ ಮಾಡಿದ್ದೇವೆ, ಯಾರು ಕೂಡ ಹೆದರಿಲ್ಲ. ಇವತ್ತು ಅಷ್ಟೇ, ನಿನ್ನೆ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆ ಎದುರಿಸ್ತಾ ಇದ್ರು, ಅಶೋಕ್ ಅವರೇ ಅಂತ ಎದುರಿಸ್ತಾ ಇದ್ರು, ಸುನೀಲ್ ಕುಮಾರ್ ಅವರೇ, ಯಾರೋ ಹೆದರಿದ್ರಾ? ಇದು ಯಾರು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅಧಿಕೃತವಾಗಿ ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಒಂದು ಕೆಲಸ ಖಂಡಿತವಾಗ್ಲೂ ಕೂಡ ನಾವು ಮಾಡ್ತೇವೆ. ಯಾರೋ ವೈಯಕ್ತಿಕ ಹೇಳಿಕೆ ನಾನು ಪ್ರತಿಕ್ರಿಯೆ ನೋಡ್ರಿ, ನಾನು ಒಂದು ಮಾತು ಹೇಳ್ತೇನೆ, ನಾನು ಪಕ್ಷದ ಒಂದು ನಿಮಿಷ ತಿಳ್ಕೊಳ್ಳಿ, ನಾನೊಬ್ಬ ಪಕ್ಷದ ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ಯಾರೋ ಒಬ್ಬರ ಹೇಳಿಕೆಯನ್ನು ನಾನು ಇಲ್ಲಿ ಪ್ರತಿಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಪಕ್ಷದ ಹೇಳಿಕೆ ಏನಿದೆ ಅದನ್ನು ಪ್ರತಿಕ್ರಿಯೆ ಮಾಡ್ತೀನಿ. ಬನ್ನಿ ಸರ್.